ಸಚಿವರಾಗಿ ಬರ್ತಾರೋ, ಶಾಸಕರು ಮುಖ್ಯಮಂತ್ರಿಗಳು ಬರ್ತಾರೋ, ಯಾರ್ಯಾರಿಗೋ ಶೋಕಿಗೆ ಚಿಕ್ಕಬಳ್ಳಾಪುರಕ್ಕೆ ಇದು ನಡೆಯಿಲ್ಲ. ರಾಜ ಯಾವಾಗ ನಾಯಕ ಸರಿ ಇರಲ್ಲ, ಇಡೀ ಆಡಳಿತ ವ್ಯವಸ್ಥೆ ಕುಸಿದೋಗುತ್ತೆ. ಅದ್ರ ಒಂದು ಎಕ್ಸಾಂಪಲ್ ನಾವು ಹೇಳ್ತಿದ್ದೀರಾ. ಅವರವ್ರ ಭಾಗದಲ್ಲಿ ಅವರವರು ತಿಳ್ಕೊಂಡಿರುವಂಥದ್ದು ಇನ್ನೂ ಜಾಸ್ತಿ ಇರ್ತದೆ. ಜನನೇ ಕೇಳಬೇಕು. ಪಾಪ ಅವರು ನನಗಿನ್ನ 10,000 ಓಟ್ ಜಾಸ್ತಿ ತಗೊಂಡಿದ್ದಾರೆ. 10,000 ಜನರು ಅವರಿಗೆ ಹೆಚ್ಚು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಏನು ಅಂತೇಳಿ ಅವರೇ ಪ್ರಶ್ನೆ ಮಾಡ್ಕೊಂಡು ನಾನೇ ಕೇಳಬೇಕಲ್ವಾ. ಚಿಕ್ಕಬಳ್ಳಾಪುರ ಜನರಿಂದ ಆಯ್ಕೆಯಾದ ಶಾಸಕ ಕ್ಷೇತ್ರದ ಜನರೊಂದಿಗೆ ಬೆರೆತು ಅವರ ಕಷ್ಟ ಸುಖಗಳನ್ನು ಅರಿತು ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕು. ಕಳೆದ 3 ವರ್ಷಗಳಲ್ಲಿ ನೀವು ಏನು ಮಾಡಿದ್ದೀರಿ ಎಂಬುದು ನಿಮಗೆ ಗೊತ್ತಿದೆ. ಕನಿಷ್ಠ ಈಗಾದರೂ ಉಳಿದಿರುವ 2 ವರ್ಷಗಳ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು. 3-4 ತಿಂಗಳುಗಳ ಕಾಲ ಕ್ಷೇತ್ರದತ್ತ ಮುಖ ಮಾಡದೇ ಇದ್ರೆ ಜನರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಯಾರನ್ನ ಸಂಪರ್ಕಿಸಬೇಕು ಅಂತ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಪ್ರಶ್ನಿಸಿದ್ರು. ಸಚಿವರಾಗಿ ಬರ್ತಾರೋ, ಶಾಸಕರು ಮುಖ್ಯಮಂತ್ರಿಗಳು ಬರ್ತಾರೋ, ಯಾರ್ಯಾರಿಗೋ ಶೋಕಿಗೆ ಚಿಕ್ಕಬಳ್ಳಾಪುರಕ್ಕೆ ಇದು ನಡೆಯಿಲ್ಲ. ಇದೇನು ನಾನು ಅದನ್ನೇ ಹೇಳ್ತಾ ಇರೋದು, ಯಾರಪ್ಪನ ಜಾಗೀರ್ದಾರಲ್ಲ ಇದು, ಯಾರಪ್ಪಂದು ವಂಶಾಡಳಿತದಿಂದ ಬಂದಿದ್ದಂತಲ್ಲ. ನನಗೆ ಅದೇ ಬೇಕು, ನನಗೆ ಇದೇ ಬೇಕು. ಈ ಸಚಿವಾಲಯದಲ್ಲಿ ನೀವು ಮುಖ್ಯಮಂತ್ರಿ ಆಗಲ್ಲ, ಪ್ರಧಾನಮಂತ್ರಿ ಆಗಲ್ಲ, ಯಾರು ಬೇಡ ಅಂತ ಹೇಳಿಲ್ಲ. ಶಾಸಕನಾಗಿ ನೀವು ಕೆಲಸ ಮಾಡಿ. ಸ್ವಾಮಿ, ಶಾಸಕನಾಗಿ ನೀವು ಕೆಲಸ ಯಾವಾಗ ಮಾಡೋದು? ನೀವು ಕೆಲಸ ಮಾಡ್ತಾ ಇದ್ರೆ ನೀವು ಮಂತ್ರಿ ಗಿರಿದು ಬರ್ತದೆ, ಇನ್ನೊಂದು ಗಿರಿದು ಬರ್ತದೆ. ಜನ ನಿನ್ನ ಹಿಂದೆ ನಿಂತ್ಕೊಳ್ತಾರೆ. ನಿಮಗೆ ಜಾತಿ ಬಲ ಇದೆ, ನೀವು ಬುದ್ಧಿ ಚೆನ್ನಾಗಿದೆ, ನಿನ್ನ ಮಾತು ಚೆನ್ನಾಗಿದೆ, ಡೆಫಿನೆಟ್ ಆಗಿ ನಿನ್ನ ಆಯ್ಕೆ ಮಾಡ್ತಾರೆ. ಕೆಲಸನೇ ಮಾಡಿಲ್ಲ, ಝೀರೋ. ನೀನು ಏನಕ್ಕೆ ಕೊಡಬೇಕು? ನೀವು ಸಚಿವನಾಗಿ ಇಡೀ ಯಾವುದಾದ್ರು ಒಂದು ಕ್ಯಾಬಿನೆಟ್, ಯಾವುದಾದ್ರು ಒಂದು ಪೋರ್ಟ್ಫೋಲಿಯೋ ತಗೊಂಡು ಇಡೀ ರಾಜ್ಯದ ಪೋರ್ಟ್ಫೋಲಿಯೋದಲ್ಲಿ ಇಡೀ ರಾಜ್ಯನ ಹಿಂದೆ ತಗೊಂಡಿದ್ಯಾ? ಶಾಸಕನಾಗಿ ನಿನ್ನ ಸಾಧನೆ ಏನಪ್ಪ? ಅಮ್ಮ ಆಂಬುಲೆನ್ಸ್ ಬಿಟ್ಟು ಇನ್ನೇನು ಸಾಧನೆ ಇದೆ ಹೇಳಿ, ನೀವು ನೋಡೋಣ. ಶಾಸಕರು ಅಧಿಕಾರಿಗಳನ್ನ ಇನ್ನೊಬ್ಬರನ್ನ ಏನು ಅನ್ನಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ನಮಗೆ ಯಾರು ನಾವು ಆಯ್ಕೆ ಮಾಡೋದು? ನಾವು ಆಯ್ಕೆ ಮಾಡೋದು ಶಾಸಕರನ್ನ. ಶಾಸಕರು ಅವ್ರ ಟೀಮ್ನ ಅಧಿಕಾರಿಗಳನ್ನೆಲ್ಲ ಅವ್ರು ಆಯ್ಕೆ ಮಾಡ್ತಾರೆ. ಅಂತಹ ಅಧಿಕಾರಿಗಳು ತಂದು ಅವ್ರ ಮೇಲೆ ಕಂಟ್ರೋಲ್ ಇಲ್ಲ ಅಂತಂದ್ರೆ ಸಹಜವಾಗಿ ಒಳ್ಳೆ ಕೆಲಸ ಮಾಡ್ತಿರೋರು ಮಾಡೋದಿಲ್ಲದೆ ಇದ್ರು ಆರಾಮಾಗಿ ಕೂತು ಮಧ್ಯಾಹ್ನ ಏನು ಕೆಲಸ ಇದೆಯೋ ಮಾಡಿ ಊಟ ಗೀಟ ಮಾಡ್ಕೊಂಡು ಹೋಗ್ತಿರ್ಬೋದು. ನಾವು ಅಧಿಕಾರಿಗಳನ್ನ ಮಾತಾಡೋಕೆ ನಮ್ಗೆ ಏನು ಅಧಿಕಾರ ಇದೆ ಸರ್? ಎಲ್ಲಿ ಯಾವ ಅಧಿಕಾರಿಗಳ ಹತ್ರ ಹೋಗಿ ನಮ್ಮಂತ ನಾವಾದ್ರೂ ನಿಂತ್ಕೊಬೋದು? ಪಾಪ ಮಾಮೂಲಿ ರೈತ ಎಲ್ಲೋ ನಿಂತ್ಕೊತಾರೆ ಸರ್. ರೈತನ ಮಾತು ಕೇಳ್ತಾರೆ ಸರ್ ಅಧಿಕಾರಿಗಳು. ನಮ್ಮ ರೈತರು ಯಾರ ಹತ್ರ ಹೋಗ್ಬೇಕು? ಶಾಸಕರ ಹತ್ರ ಹೋಗ್ಬೇಕು. ನೋಡಿ ಸುತ್ತಮುತ್ತ ಬೇರೆ ಬೇರೆ ಆ ಸುಬ್ಬಾರೆಡ್ಡಿ ಅವ್ರು ನೋಡಿ, ನಿಮ್ಮದೇ ಪಕ್ಷದ ಶಾಸಕರಾಗಿದ್ದಾರೆ, ಪಕ್ಕದ ಇದರಲ್ಲಿದ್ದಾರೆ. ಅವ್ರ ಹತ್ರ ಜನ ಯಾವಾಗಲೂ ಹೋಗ್ತಾರೆ, ಸಿಗ್ತಾರೆ ಅವರು. ನೀವು ಯಾಕೆ ಸಿಗ್ತೀರಿ? ಯಾವ ಊರಲ್ಲಿ ಸಿಗ್ತೀರಿ ಹೇಳಿ? ದುರಂತದ ವಿಷಯ ಏನು? ತುಂಬ ವ್ಯವಸ್ಥಿತವಾಗಿ ಜನಗಳ ಏನು ಅವರ ಮನಸ್ಥಿತಿ, ಅವರು ಎಲ್ಲನೂ ಅರ್ಥ ಆಗುತ್ತೆ. ಜನಗಳು ನಿಜಕ್ಕೂ ಹೋಗ್ತಾರೆ. ಮತ್ತೆ ಸಣ್ಣ ಮಗುವಿಂದ ಹಿಡಿದು, ಅಂದರೆ ಆ ಸಣ್ಣ ಮಗುವಿಗೆ ನಾವು ಅವಕಾಶ ಕೊಟ್ಟಿಲ್ಲ. 8ನೇ ಕ್ಲಾಸ್ ಮಕ್ಕಳಿಂದ ಮೇಲ್ಗಡೆ ಇದ್ದರೂ ಅವ್ರು ಸೈನ್ ಮಾಡ್ಬೋದು ಅಂತಿದೆ. ಅಜ್ಜಿ ಏನು 3 ವರ್ಷದ ಅಜ್ಜಿಯವ್ರನ್ನು ನಮಗೆ ನೀರು ಬೇಕಪ್ಪ ಅಂತೇಳಿ ಸೈನ್ ಮಾಡ್ತಾ ಇರುವಂತಹ ಒಂದು ದೃಶ್ಯಗಳು ನಿಜಕ್ಕೂ ಚಿಕ್ಕಬಳ್ಳಾಪುರದ ಜನತೆ ನೀರಿನಿಂದ ಎಷ್ಟೊಂದು ಬೇಸರಗೊಂಡಿದ್ದಾರೆ, ಎಷ್ಟೊಂದು ಭಯಭೀತರಾಗಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ನಾವೀಗಾಗಲೇ ಸುಮಾರು 100 ಹಳ್ಳಿಗಳಲ್ಲಿ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. 100 ಹಳ್ಳಿಗಳು ಮತ್ತು ಸುಮಾರು ಒಂದು 10 ವಾರ್ಡ್ಗಳಲ್ಲಿ ಅಭಿಯಾನ ಈಗಾಗಲೇ ಪ್ರಾರಂಭ ಆಗಿದೆ. ಒಂದಷ್ಟು ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಬೇರೆ ಬೇರೆ ಹಳ್ಳಿಗಳಲ್ಲಿ ನನಗೆ ಗೊತ್ತಿರೋ ಇನ್ನೊಂದು 15 ದಿವಸ, 1 ತಿಂಗಳೊಳಗಡೆ 320ರಿಂದ 330 ಹಳ್ಳಿಗಳಲ್ಲಿ ನಮ್ಮ ತಂಡಗಳನ್ನು ನಾವು ಕಟ್ಕೊಂಡಿದ್ದೀವಿ. ಈಗ ನಮ್ಮ ತಂಡಗಳಿವೆ. ಅವರು ಹೋಗಿ ಸೈನ್ ಮಾಡಿಸೋದಕ್ಕೆ ಕೆಲವರು ನಾನು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೆಲವರು ಬೇರೆ ಬೇರೆ ವಿಷಯಗಳಿಗೆ. ಈ ರೀತಿಯಾಗಿ ಒಂದೊಂದೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಥರ ಬೀಳ್ತಾ ಇಲ್ಲ. ನಮ್ಮ ಉದ್ದೇಶ ಏನಂದರೆ ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ಮನಸ್ಸಿಗೂ ಆಗ್ತಾ ಇರೋ ಅನ್ಯಾಯವನ್ನು ನಮ್ಮ ಯುವಕರು ಹೇಳಬೇಕು, ಸಾವಧಾನವಾಗಿ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಆರಾಮಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ನಗರದ ಪತ್ರಕರ್ತರ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರಕ್ಕೆ ಆಗಾಗ್ಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಅಗತ್ಯವಿರುವ ಅನುದಾನಗಳನ್ನು ಪಡೆಯಲು ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಸಚಿವರೊಂದಿಗೆ ಸಮನ್ವಯ ಸಾಧಿಸಿ ನಗರದಲ್ಲಿ ಹಲವು ಮೂಲಭೂತ ಸಮಸ್ಯೆಗಳು ಉಂಟಾಗಿವೆ. ಅವುಗಳನ್ನು ಪರಿಹರಿಸೋದು ಶಾಸಕರ ಜವಾಬ್ದಾರಿಯಾಗಿದೆ ಅಲ್ವೇ? ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ನಗರದ ವಿವಿಧ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು ಅವುಗಳನ್ನು ತಕ್ಷಣ ಮುಚ್ಚುವ ಕೆಲಸಕ್ಕೆ ಕ್ರಮ ಕೈಗೊಳ್ಳಿ ಅಂತ ಶಾಸಕರಿಗೆ ತಿಳಿಸಿದ್ರು. ಮನೆ ಮನೆಗೆ ತೆರಳಿ ಜನರ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದೇನೆ ಅಂತ ನೀವು ಹೇಳ್ತೀರಿ, ಆದರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಎಂಬುದು ನಿಮಗೆ ಗೊತ್ತಿದೆ. ಕ್ಷೇತ್ರದ ಬಗ್ಗೆ ಇಂತಹ ಬೇಜವಾಬ್ದಾರಿತನ ಸರಿಯಲ್ಲ. ಈಗಲಾದರೂ ಕ್ಷೇತ್ರದಲ್ಲೇ ಹೆಚ್ಚು ಸಮಯ ಕಳಿತಾ ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸಿ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂದರು.
ಕ್ಷೇತ್ರದ ಸರ್ಕಾರಿ ಶಾಲೆಗಳು ಹಾಗೂ ಆಸ್ಪತ್ರೆಗಳ ದುಸ್ಥಿತಿಯ ಬಗ್ಗೆ ಗಮನ ಹರಿಸಿ ಅಲ್ಲಿನ ಮೂಲಸೌಕರ್ಯ ಮತ್ತು ಸೇವೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕೆಂಬ ಆಶಯ ಇದ್ದರೆ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ. ಆಗ ಅಧಿಕಾರ ಮತ್ತು ಜನಬೆಂಬಲ ತಾನಾಗಿಯೇ ಲಭಿಸುತ್ತದೆ. ಕೇವಲ ರಾಜಕೀಯವಾಗಿ ಬೆಳೆಯುವ ಆಸೆಯಿಂದ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ ಇಲ್ಲ ಅಂತ ಸಂದೀಪ್ ರೆಡ್ಡಿ ಅಭಿಪ್ರಾಯಪಟ್ಟರು. ಜನನೇ ಕೇಳಬೇಕು. ಪಾಪ ಅವರು ನನಗಿನ್ನ 10,000 ಓಟ್ ಜಾಸ್ತಿ ತಗೊಂಡಿದ್ದಾರೆ. 10,000 ಜನರು ಅವರಿಗೆ ಹೆಚ್ಚು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಏನು ಅಂತೇಳಿ ಅವರೇ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಯಾಕೆ ಕೇಳಬೇಕಲ್ವಾ? ನಾನು ಕೇಳೋದು ಇನ್ನು 2 ವರ್ಷ ನಾನೇನು ಮಾತಾಡೋದು, 28ರಲ್ಲಿ ಮಾತಾಡ್ತೀನಿ.